ಗಾಲ ಬಲ ಮಾಡಬ್ಯಾಡ್ರಿ ಕುಂತ ತಾಯಿ ಕೊಂತವನ ಕಥೆಯ ಕೇಳಿ ಮನ ಶಿಗಿಯಾಗರಪ್ಪ ಶಾಂತ ಪತಿವರ್ತ ಸ್ತ್ರೀಯರ ಕಥೆ ಕೇಳಿ ಕುಂತ ಆದವ್ರತ ದೇವರ ಮಾತ ದೈವ ಕೇಳರಿ ಸ್ವಂತ ಒಕ್ಕೆ ಕ್ವಾಂತವನ ಕಥೆಯ ಕೇಳಿ ಮನ ಸೇಗೆ ಅರಪ್ಪ ಶಾಂತ ಪಾಂಡವರ ಮನಿಯಾಗ ಇರತಿದಳ ಯಾವತ್ತ ವಾರಕ್ಕೊಮ್ಮ ವಾರದ ಒಡಿಯಾಗಿ ಗುರುತ ಯೋಗಿ ಅಮ್ಮೋಗ ಸಿದ್ಧ ಬರ್ತಿದ್ಯಾವತ್ತ ಆದಿಶಕ್ತಿ ಕ್ವಾತ ಪಾಂಡವರ ಮನೆಯಾಗ ವಾರದ ಒಡಿಯಾಗಿ ಅಮ ಸಿದ್ಧ ಇರತಿದ ಯಾವತ್ತ ಪತಿವರ್ತ ಸ್ತ್ರೀಯರ ಕಥೆ ಕೇಳಿ ಕುಂತ ಆಗರ ಕ್ರಾಂತ ದೇವರ ಮಾತು ದೈವ ಕೇಳರಿ ಶಾಂತ ತಾಯಿ ಕ್ವಾಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ್ಪ ಶಾಂತ ಯೋಗಿ ಅಮ್ಮೋಗ ಸಿದ್ಧ ಆಶೀರ್ವಾದ ಇತ್ತ ಕೊಂತವನ ತಲೆ ಮ್ಯಾಲ ಇಟ್ಟ ಅಮ್ಮ ಸಿದ್ಧ ಹಸ್ತ ಬಬಲಾದಿ ಗೌಡನ ಮಗಳಾಗಿ ಹುಟ್ಟಿ ಬರುತ್ತ ಆದಿಶಕ್ತಿ ಕ್ವಾತ ಏ ತಾಯಿ ಕ್ವಾಂತಿಯಾಗಿ ಮುಂದೆ ಉದ್ದರಾಗಿ ಇಳದ ಪ್ರಕ್ಷತ ಮಾತ ಪತಿವರ್ತ ಸ್ತ್ರೀಯರ ಕಥೆ ಕೇಳಿ ಕುಂತ ಆದವ್ರ ತಂತ ದೇವರ ಮಾತು ದೈವ ಕೇಳರಿ ಶಾಂತ ತಾಯಿ ಕ್ವಾಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ್ಪ ಶಾಂತ ಬಬಲಾದಿ ಗೌಡನ ಮಗಳಾಗಿ ಹುಟ್ಟಿ ಬರುತ್ತ ಬಿಳ್ಳನ ಸಿದ್ಧನ ಕೊಟ್ಟು ಲಗ್ನಾಗಿತ್ತ ಹೊನ್ನ ಬೆವರಿಗೆ ಪುಣ್ಯ ಕ್ಷೇತ್ರದ ಗುರುತ ಆದಿಶಕ್ತಿ ಮಾತ ಬೋರಿ ಹಳದಾಗ ಕೈಯಾಗ ತಿಳಿ ನೀರ ಹಿಡದ ಮಗನೊಂದ ಬೇಡು ಪತಿವರ್ತ ಸ್ತ್ರೀಯರ ಕಥೆ ಕೇಳಿ ಕುಂತ ಆದಂತ ಗ್ರಂಥ ದೇವರ ಮಾತು ದೈವ ಕೇಳರಿ ಶಾಂತ ತಾಯಿ ಕ್ವಾಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ್ಪ ಶಾಂತ ಯಾಕ ಕೆಣಕನ ಸಿಟ್ಟು ಬರ್ತಿರ್ತದ ಏನಾಯ್ತ್ರಿಪ್ಪ ಅದಕ್ಕೆ ಏನೋ ಅನ್ಬಾರ್ದಂದ್ರ ಸದ್ಯಕ್ಕೆ ಬಾಯಿ ತಂದು ಅಲ್ಲಿ ಇಡ್ತಾಳ ಹೌದಾ ಅಂದ್ರೆ ಕೂತವ್ರು ನನಗೆ ಬೈಬೇಕು ಹೌದು ಹೌದು ಬಾಯಿ ನೀ ಎತ್ತಿ ಬಡ್ಡಿ ಒಂದಿ ಅದ
ಅಮೋಘದ ಒಂದು ಟೊಂಗಿ ಮಾಳಿಂಗ್ರೆ ಒಂದು ಟೊಂಗಿ ಐತಿ ಹೌದು ಬಡ್ಡಿ ಒಂದತಿ ಹೌದು ಹೌದು ಬಡ್ಡಿಯಾಗಿ ಇಬ್ಬರಿಗೆ ಎಲ್ಲಿ ಜೋಡಿಸ್ತೇವ ಬೈ ಹೌದಾ ಅಮೋಘದ ಕೈಲಾಸದಾಗ ಹೌದು ತ್ರೇತಾಯುಗದಾಗ ಅಮೋಘದ ಮುಮ್ಮೇಟ ಕೇಳ್ದ ಹೌದು ಬಾರಾಮತಿ ಗೌಡ್ರ ಹೊಟ್ಟಿಲೆ ಎಲ್ಲಿ ಜಾತಿ ಜೋತಿ ಜಕ್ಕಪ್ ಮಾಡಪ್ ಹುಟ್ಟಿದ್ರು ಇಲ್ಲಿ ಬಾರಾಮತಿ ತೆಳಗ ಹೌದು ಇದು ಕಲಿಯುಗದಾಗ ಹೌದು ಹೌದು ಅಮೋಘದ ಬಂದು ತ್ರೇತಾಯುಗದಾಗ ಯೋಗ ಯೋಗ ಅಂತರದ ನೀ ಯಾಟ್ ಹೊಂಜಾಗ ಅವನಿಗೆ ಕುಂಡಿಸ್ತಿ ಯಾಟ್ ಹೊಂಜಾಗ ನಿನ್ನೆ ಮನಸ್ಸು ನೀನೇ ವಿಚಾರ ಮಾಡಿಸ್ಯಾರ ಹೌದು ಆ ಎರಡು ಒಂದ್ಯಾವ ಎರಡು ಟೊಂಗ್ ಒಂದ್ಯಾವ ಎಲ್ಲಾರೇ ಹಾಲು ಮತ್ತತಿ ಹೌದು ವಿಚಾರ ಮಾಡಿ ಮಾತಾಡ್ಜಾರ ಬಾಯಿ ಯಾಕಂದ್ರೆ ಎಲ್ಲಾನೇ ಹಾಲು ಮತ್ತ ನಿಯತಿ ಹಾಲು ಮತ್ತ ಮುದ್ದವ ಮುದ್ಕೊಂಡ ಪಾರ್ವತಿ ಮಲಿ ಹಾಲದಿಂದ ಹುಟ್ಟಿದ್ರು ಆದಿಗೊಂಡ ಮಗ ಅವ್ರಿಗೆ ಹುಟ್ಟದ ಆದಿಗೊಂಡಗ 6 ಮಂದಿ ಮಕ್ಕಳು ಹೌದು ಆಯ್ಗೊಂಡ ಪಾಯ್ಗೊಂಡ ಅಮರಗೊಂಡ ತುಮರಗೊಂಡ ಪದಮಣಗೌಡ ಇವು ಸಣ್ಣವ ಹೌದು ಪದಮಣಗೊಂಡ ಹೊಟ್ಟಿಲಿ ದೇವರಾಜ ಮುಂದೆ ಆಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸ್ವಾಮರಾಯ ತುಕ್ಕಾಪರಾಯ ಮಾಳಿಂಗರಾಯ ಚಕ್ರಾಯ ಹೌದಾ ಬಾರ್ಲಿ ಇದು ನಿನ್ನ ಬಳಗ ಮತ್ ಎರಡು ಬಾಡ್ಡಿ ಒಂದೇ ಅತ್ತಿ ಅಮೋಘದ ಬಾಡ್ಡಿ ಯಾವ್ದು ಅದು ಹೇಳು ಓ ಅದಕ್ಕೆ ಜೇವ್ರೊಳಗೆ ಭೇದ ಮಾಡೋದು ಬೇಡತ್ತಿ ವೈದ್ಯರೇ ಹಚ್ಚಿಡ್ತಿ ಎಂಟರ ಧಾರಣಿ ಹೌದು ಅದಕ್ಕೆ ಯಾವಾಗ ಅಮೋಘದ ಬ್ಯಾಡ ಬಿಡು ಅಮೋಘದ ಅವ ಜರ ಬಡ್ಡಿ ಒಂದೇ ಜರ ನೀ ಅಂದಿದ್ರ ಅಮೋಘದ್ಗ ಮಾಳಿಂಗರಾಯನ ಬಡ್ಡಿ ಒಳಗೆ ಇದ್ದವ ಯಾರು ಇವರಿಬ್ಬರಿಗೆ ಹೊರಗೆ ತೆಗ್ದವ ಯಾವ ಬಾರ್ಲಿ ಹೌದು ಹೌದು ಮತ್ತ ಅಮೋಘದಿವ ಹಾಲು ಮತದವನೇ ಎತ್ತಿ ಜರ ಸಿದ್ಧ ಮಾಡಿದೆಪ್ಪ ಅಂದ್ರ ಇಂದಿ ಮುಗುಳ್ಯಾಳ ಸುಮಿತ್ರ ನನ್ನ ಗುರುವತ್ತಿನ ಮಂದ್ಯಾಗ ಹೌದು ಬಾಯಿಗೆ ಬಂದ್ಯಂಗೆ ಹೊಡಿತಿ ಬಾಯಿ ಹತ್ತಿ ಹೇಳಿಕೆ ನಿನ್ನ ಬಾಯಿಗೆ ಹತ್ತಲ್ಲ ನಿನ್ನ ಬಾಯಿಗೆ ಹತ್ತಿ ನನ್ನ ಬಾಯಿ ಹೊಲಸು ಮಾಡ್ಕೊಂಡು ಮದ್ಕೋ ಹಿರಿಯರ ಕೈಲೆಲ್ಲ ಬಯಸ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕಾತು ಹೌದು ಹೌದು ಅಮೋಘ ಸಿದ್ಧ ನೀ ಹಾಲು ಮತದ ಒಂದು ಯಾನ್ ಸಿದ್ಧ ಮಾಡ್ತಿ ಮಾಡು ಹೌದು ಮತ್ತೆ ಬಡ್ಡಿ ಒಂದೇ ಅಂದಿಲ್ಲ ಆರತಿ ಮಾಡಾಟಿಗೆ ಖುಬಿದ್ ಅಮೋಘ ಸಿದ್ಧನ ತಾಯಿ ತಂದೆಯವರು ಅಮೋಘ ಸಿದ್ಧ ಎಲ್ಲಿ ಹುಟ್ಟದ ಮುಂದೆ ಮಂದ್ಯಾಗ ಹೇಳು ಹೌದು ಅದಕ್ಕೆ ಹೇಳಿ ನಿನಗೆ ಒಂದೇ ಅಂದಿದ್ದ ಹೇಳಿ ನಿನಗೆ ಎಲ್ಲ ಕತ್ತಿತ್ತಲ್ಲ ಹೌದು ಅದಕ್ಕಲ್ಲಿ ಹೇಳಿದ ಮಾಳಿಂಗ್ರನ ಮಾರ್ಗ ನೀ ಹಾಡು ಅಮೋಘನ ಮಾರ್ಗ ನಾ ಹಾಡ್ತ ಬಾರ್ಲಿ ಆಕೆ ಅದು ಭೇದ ಮಾಡಿಬೇಡ ಎಲ್ಲರೂ ಹುಟ್ಟದೆಲ್ಲ ಹಾಲು ಮತನೇ ಅತ್ತ ಅಮೋಘ ಸಿದ್ಧ ಹಾಲು ಮತ ಅಂತ ಹೇಳಿ ಸಿದ್ಧ ಮಾಡ ಮುಂದಿನ ಸಂಧಿ ಹೌದು ಎಲ್ಲ ಒಂದೇ ಹೊಡ್ಕೊತ ಹೋಗಬೇಡ ಅದಕ್ಕೆ ನನಗೆ ಅತ್ತಾಳಕಿ ಕೆಸರ ಕಲ್ಲಾಕಿದ್ದು ಹಾಡು ಮಲ್ಲಿ ಮನಿ ಸಾರಿಸ್ದಂಗತ್ತ ನಾ ಮಾಡವಲ್ಲ ಹೌದಾ ಮಾಡಕ್ಕೆ ಬಾಯಿ ವಿಚಾರ ಮಾಡಿ ಮಾತಾಡೋ ನನಗೆ ಕೇಳ್ತಾಳ ಯಾರು ಕೇಳ್ತಾಳ್ರಿಪ್ಪ ಸಾಮದ ಕಂಬಳಿ ಕೈಲಾಸದಾಗಿತ್ತು ಹೌದು ನೇಮದ ಬೆತ್ತಿತ್ತು ಹೌದು, ಬೆತ್ತ ಹೌದು. ಯಾರು ಕೊಟ್ರು ಕಂಬಳಿ ಯಾರು ಕೊಟ್ರು ಹೌದು ಅಗಳೆ ಏನು ಹೇಳಿದಿಲ್ಲ ಖರೆ ಮಾತಿ ಅದ ಅಗ್ನಿ ಮುನಿ ಉದಕ ಮುನಿ ಜಲ ಹಾಲು ಅಗ್ನಿ ತತ್ವ ಒಂದು ಬೆರೆಸದಂತ ಕಂಬಳಿ. 3 ಹೆಣ್ಣಿನ ಕಂಬಳಿ ಹಾಮದ ಕಂಬಳಿ ಕೈಲಾಸದ ಕಾಂಜಿನ ಕಂಬನಾಗಿತ್ತು ಹೌದು ಹೌದು ಅದು ಅಮೋಘದ ತೊಂಬಂದ ಹೌದು ಮಲ್ಲ ಕಂಬಳಿ ಅಲ್ಲೇ ತಯಾರಾಯ್ತು ಅಂತ ಹೇಳಿದಿ ನಿನ್ನ ಮಾಳಿಂಗರಾಯ ಯಾವಾಗ ತಂದ ಹೌದು ನಿಮಗೆ ಜಾಡ್ಯಾರ ಎಲ್ಲಿದು ಬತ್ತು ಮೊದಲು ಕಂಬಳಿ ಇತ್ತಿಲ್ಲ ಆಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸ್ವಾಮರಾಯ ತುಕ್ಕಾಪುರಾಯ ಎಲ್ತಾನ ಹೇಳ್ತೇಲಿ ಜಾಡಿತ್ತು ಮಾಳಿಗರಾಯನ ಚಕ್ರಾಯನ ಕಾಲಕ್ಕಿರ್ತಿಲ್ಲ ಜಾಡಿ ಬಂದದ ಕಂಬಳಿ ಹೌದು ಅದಕ್ಕೆ 2 ಹೆಣ್ಣಿನ ಕಂಬಳಿ ಮಲ್ಲ ಕಂಬಳಿ ಕೈಲಾಸದಾಗಿತ್ತತಿ ಯಾರು ಹೋಗಿ ಕೈಲಾಸದಿಂದ ತಂದರು ಹೇಳ್ತಾರೆ ಬಾಯಿ ಇಟ್ಟೆ ಪಾರ ಕುಂಡ್ಯಾಗ ಧಾರ ಸೂಜಿ ಹಿಂಗೆ ಹೇಳಕ್ ಹೋಗ್ಬೇಡ ಹೌದು ಹೌದು ಸಿದ್ದೋಡಿ ವಿಷಯ ಬಂದು ಹತ್ತಂದ್ರೆ ಇನ್ನ ಮುಂದೆ ವಿಷಯ ಮಾತಾಡೋ ಬೇರೆ ಬೇರೆ ಅವ ದೊಡ್ಡ ನೀ ಕತೆ ಯಾನು ಹೇಳಿದಿಲ್ಲ ಆ ಹೇಳಿದ ಸದ್ದ ಪದ ಅಂದ ಬಳಿಕ ಮಾತಾಡ್ತೀನಿ ಹೌದು ಪದ ಮಾರ್ಗ ತಾಯಿ ಕೊಂತೆವ ತಿಳಿ ನೀರು ಹಿಡುತ್ತ ಮೇಲಾದ ಮಗ ಒಂದು ಮಾವಾಗ ಬೇಡುತ್ತ ಆದಿಶಕ್ತಿ ಕೊಂತ ತಾಯಿ ಕೊಂತೆವ ದೇವಿ ನಮ್ಮವ್ವ ಮುಗಳ ನಗುತ್ತ ದೇವರ ಮಾತೆ ದೈವ ತಾಯಿ
ವರ್ಷದಕ್ಕೆ 60 ಹತ್ತೇನ ಇದ್ದ ಶ್ರೀಬೋರಿ ಹಳದಾಗ ಯಾರ್ಯಾನ ಬೇಡಿರಂತ ಕರೆಸಿ ಕೇಳಿದ ಖಚಿತ ಪ್ರತಿವತ ಶ್ರೇಯರ ಕಥೆ ಕೇಳಿಕೊಂಡು ಆದರ ಗ್ರಂಥ ದೇವರ ಮಾತ ದೈವ ಕೆಳರೆ ಕೊಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಅವತಾರವುದು ಸಿದ್ಧ ಕೊಂತೆವ್ ಹೇಳುತ್ತ ಹಳದಾಗ ಬೇಡಿದ್ರ ಮಗ ಸಿಗುದಿಲ್ಲಂತ ಹಗಲ 12 ವರ್ಷ ವಿರಳ 12 ವರ್ಷ ಭಕ್ತಿ ಮಾಡ್ಬೇಕಂತ ಜಾಮ ಜಾಳಕ ಮಾಡಿ ನೇಮ ನಿಷ್ಠಿ ಮಾಡಿ ಗುಡ್ಡ ಏರುತ್ತ ಪ್ರತಿವತ ಶ್ರೇಯರ ಕಥೆ ಕೇಳಿಕೊಂಡು ಆನಂದ ತಂತ ದೇವರ ಮಾತ ದೈವ ಕೆಳರೆ ಕೊಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಮಾಯದ ಗುಡ್ಡ ಕೊಂತೆವ ಏರುತ್ತ ಚೋಜಿ ಮ್ಯಾಲ ಚೂಜಿ ಇಡುತ್ತ ಒಂಟ ಕಲಿನ ಮ್ಯಾಲ ಕೊಂತೆವ ನಿತ್ತ ಭಕ್ತಿ ಮಾಡುತ್ತ ಯಾಕ ಕೊಂತೆವ ಸಾಕ ನಿನ್ನ ಭಕ್ತಿ ಬೇಕದ ಬೇಡ ಪ್ರತಿವತ ಶ್ರೇಯರ ಕಥೆ ಕೇಳಿಕೊಂಡು ಆನಂದ ತಂತ ದೇವರ ಮಾತ ದೈವ ಕೆಳರೆ ಕೊಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಕೈಗಿ ಅಮ್ಮೋಗಿ ಕೊಂತೆವ್ ಹೇಳುತ್ತ ಇಂಥ ಕಷ್ಟ ತಪ್ಪ ಯಾಕ ಕೊಂತೆವ ನನ್ನ ಮುಂದೆ ಹೇಳಂತ ಲೋಕದೊಳಗ ಒಂದು ಜ್ಯೋತಿ ಮೆರು ಅಂತ ಮಗನೊಂದ ಬೇಡು ಪ್ರತಿವತ ಶ್ರೇಯರ ಕಥೆ ಕೇಳಿಕೊಂಡು ಆದರ ತಾಪ ದೇವರ ಮಾತ ದೈವ ಕೆಳರೆ ಕೊಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಮ್ಯಾಲೆ ಇಟ್ಟನ ಕೊಂತೆವಾಗ ಹಾಸ್ತ ಮೇಲದ ಮಗ ಒಂದು ಕೊಂತೆವ್ ಬೇಡುತ್ತ ನಾಳ ಮುಂಜಾಳಿ ಬಂದ ಫಲಗಳು ವೈ ಅಂತ ಕೊಂತೆವಾಗ ಹೇಳುತ್ತ ತಾಯಿ ಕೊಂತೆವ ದೇವಿ ನಮ್ಮವ್ವ ಗುಡ್ಡ ಇಳವುತ್ತ ಪ್ರತಿವತ ಶ್ರೇಯರ ಕಥೆ ಕೇಳಿಕೊಂಡು ಆದರ ತಂತ ದೇವರ ಮಾತ ದೈವ ಕೆಳರೆ ಕೊಂತ ತಾಯಿ ಕೊಂತವನ ಕಥೆಯ ಕೇಳಿ ಮನಸ್ಸಿಗೆ ಅಗ್ರಪ ಶಾಂತ ಸಹತ್ತಿದ್ದಾರ ಮಾರ ಮಾರ್ಗ ನಮ ಹಾಡಿನ ಬೇದ ಇದ್ದಾವ ಸುತ್ತಿದರೆ ಬೇರೆ ಮಾರ್ಗವ ನಮ್ಮ ಹಾಡಿನ ಬೇಗ ಎತ್ತಾವ. ಹಾಡಿನ ಬೇದಲಿದ್ದಾವ ನಿಮ್ಮ ಹಾಡಿನ ಮನೆಯಲ್ಲಿದ್ದಾವ ಹಾಡಿನ
ನಗರ ನೋಡ್ಬೇಕ ನಾಡು ನೋಡ್ಬೇಕಂದೇವ ನಗರ ನೋಡ್ಬೇಕಂದೇವ ಎಲ್ಲ ನಾಡಿಗೆ ಹೋಗಾರ ಅಲ್ಲದ ನಾಡಿಗೆ ಅಲ್ಲದ ನಾಡಿಗೆ ಹೋಗಾರ ಅಲ್ಲದ ನಾಡಿಗೆ ಬಾಡಲ್ಲ ಅಲ್ಲದ ನಾಡಿಗೆ ಹೋದಾರ ಸಲ್ಲದ ಮಾತು ಅಲ್ಲದ ನಾಡಿಗೆ ಹೋದಾರ ಸಲ್ಲದ ಮಾತು ಬರ್ತಾವ ಅಣ್ಣ ಯಾವುದು ಸಿದ್ಧಾನೋ ಒಳ್ಳೇದು ಒಳ್ಳೇದು ಅಣ್ಣ ಯಾವುದು ಸಿದ್ಧಾನೋ ಒಳ್ಳೇದು ಒಳ್ಳೇದಂದಾರ ಹೋದರ ಯಾಕ ಹೋಗಲ್ರಿ ಗುರುವಿನ ಹಬ್ಬ ಹೋಗಾರ ಗುರುವಿನ ಹಬ್ಬ ಹಾಕ್ಯಾರ ಗುರುವಿನ ಹಬ್ಬ ಹಾಕ್ಯಾರ ಐಕದ ರಥವನ್ನ ಹಬ್ಬ ಹಾಕ್ಯಾರ ಐಕದ ರಥ ಇಳಿಸ್ಯಾರು ಅವರಿಬ್ಬ ಧರ್ಮನ ನೋಡಲ್ಲ ರಾಯಿ ಮಾರ ಹಿಡ್ದಾರ ಧರ್ಮನಾದಿ ಹಿಡ್ದಾರು ರಾಯಿ ಮಾರ ಹಿಡ್ದಾರ ರವಣಿ ಮಾಡ್ತ ರಾಯ ಮಾರ ಹಿಡ್ದಾರು ರವಣಿ ಮಾಡಿ ಹೊಂಟಾರು ಉಗ್ಗರದ ಊರಿ ಮಾಡಿ ಬಾನನ ಬೈಲ ಭೂತ ಸಿದ್ಧಾನ ದೇವರ ಬಂಧನಿಗೆ ಅಲ್ಲ ಯಾವ ಉಮ್ಮದಿ ಮಲಕಾರ್ಸಿದನ ಢೊಳ್ಳಿನ ಸಂಘ ಹೌದ ಇದು ಯಾವ ಗುಂದಿಗಿ ಗ್ರಾಮದೊಳಗ ಇದು 3ನೇ ಸಂದಿನ ನಮಸ್ಕಾರ ಹೇಳುತ್ತಾ ನಮ್ಮ ಆದಿಶಕ್ತಿ ಎಲ್ಲಮ್ಮಗ ಪ್ರಶ್ನೆ ಕೇಳಿದೆ ಬಾಯಿಗಿ ಹೌದಾ ಉಂಡಾಡಗೌಡ ಪದಮಣ್ಣಗೌಡನ ಹಾ ನೇಗಿಲ್ ಹೊಡೆದಂತ ಜಾಗ ಹೌದು 12 ನಂಬರ್ ಭೂಮಿ ಹಾ ಬರ್ಲೆ 12 ನಂಬರ್ ಭೂಮಿ ಅದು ಸದ್ಯ ಎಲ್ಲಿ ಅದ ಯಾ ಜಾಯಿ ಅದ ನಿನ್ನ ಮಠ ಮನೆಯಿಂದ ಕೇಳಿದ ಹೌದು ಸುಮ್ಮ ಮುಗುಳ್ಯಾಳ ಮ್ಯಾಳಪ್ಪ ಅಂದ್ರೆ ರೈಲ್ವೆನ ಗಾಡಿ ಇದ್ದಂಗೆ ಸೊಲಾಪುರತೆ ವಿಜಯಪುರ ಸುಮ್ಮ ಎಲ್ಲಿ ಸಿಟಿ ಬಸ್ ಬರ್ತದ ಭೋಂಗನ್ ಹೊಡಿತದೆ ಬರೀ ಅದು ಬರೇ ಭಂಗ ಹೊಡಿತದ ಖರೆ ಒಳಗೆ ಮಂದಿಲ್ಲ ಹೌದು ಹೌದು ನಿಮ್ಮ ಹಾಲು ಮತ್ತ ವಿಷಯದೊಂದು ಕೇಳಿದ ಯಾರಿಗಾರ ಕೇಳ್ಕೊ ಹಿರಿಯರಿಗೆ ಹೌದು ಉಂಡಾಡ ಪದಮಣ್ಣಗೌಡನ 12 ನಂಬರ್ ಜಮೀನಿ ಸದ್ಯ ಯಾ ಜಿಲ್ಲಾ ಯಾ ತಾಲೂಕ ಯಾವ ಊರಾಗ ಆದತ್ ಕೇಳಿದ ಇಷ್ಟೇ ಕೇಳ್ರಿ ನಮ್ಮ ಬಾಯಿ ಹೇಳ್ತಾಳ ಮಡ್ಡಿ ಶಿವನಿಗೆ ಎಂತೆವರನ ಶಿವನಿಗೆ ಹಾ ಯಾವ ಶಿವನಿಗೆ ಢಾಣ್ಯಾಗಳ ಮನೆಗೆ ಹೌದಾ ಮಾಳಿಂಗರಾಯನ ಮಗಳ ಕೊಟ್ಟಿ ಪೂಜೆ ಮಾಡ್ಲಕ್ಕ ಢಾಣ್ಯಾಗಳಿಗೆ ಇಟ್ಟಾರ ಬೀಜ ಹೊಂತಿ ಹೌದು ರೇಪರಾಯ ಬೀರ್ ಮುತ್ತೆ ಕನ್ನ ಮುತ್ತೆ ಸ್ವಾಮುತ್ತೆ ಮಾಳಿಗರಿಗೆ 4 ಮಂದಿ ಮಕ್ಕಳ ಒಳಗ ಹಾ ಹೆಂಗ ರೆಬಕಾವಾಗ ಅರಕೇರಿ ಗೌಡಕಿ ದೇಶಕ್ಕೆ ಯಾವ ಉದುಸಿದ್ದ ಬೆಳೆಸಿದ ಕೊಟ್ರು ಹೌದು ಹಂಗ ಯಾವ ನಮ್ಮ ಧಾನ್ಯಗಳ ಮನೆಗೆ ಕೊಟ್ಟಂತ ಹೆಣ್ಮಗಳಿಗೆ ಬೀಜ ಗುಂತಿ ಪೂಜೆ ಆ ಜಮೀನ ಯಾರಿಗೆ ಕೊಟ್ಟಪ್ಪ ಅಂದ್ರೆ ಧಾನ್ಯಗಳಿಗೆ ಕೊಟ್ಟ ಮಾಳಿಂಗರಾಯ ಹೌದು ಸದ್ಯ ಬೀಜ ಗುಂತಿ ಪಾಜಿ ಪೂಜಾರಿಗಳಿಗೆಲ್ಲ ಹುಲಿಜಂತಿ ಶಿವನ್ ಯಾರಿಗಿಲ್ಲ ಹೆಣ್ಮಗಳಿಗೆ ಆದ್ರೆ ಆ ಹೆಣ್ಮಗಳ ಪೂಜೆ ಅದ ಸೊಡ್ಡಿ ಧಾನ್ಯಗಳಿಗೆ ಪೂಜೆ ಅದ ಹೌದು ಬಾಯಿ 12 ನಂಬರ್ ಜಮೀನ ಹಿನ ಹುಡುಕ್ಯಾಡ ಮುಂದಿನ ಒಂದು ಸಂದ ಹೌದು ಯಾವ ಊರಾಗ ಅದ ಯಾವ ಊರಾಗ ಸದ್ಯ ಅದ ಹಾ ಯಾವ ಜಾನಾಗ ಅದ ನಿನಗೆ ತಿಳಿಲಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಹುಲಿಜಂತಿಯವ್ರಿಗೆ ಕೇಳ್ಕೊ ಹೌದು ಮತ್ತೊಂದು ಪ್ರಶ್ನೆ ಕೇಳಿದೆವು ಯಾನ್ ಕೇಳಿದವ್ರಿಪ್ಪ ಶಿಡ್ಯಾಣ ಸಿದ್ಧ ಹೌದು ಬೀರಪ್ಪ ಹೌದು ಮಾಳಿಂಗರಾಯ ಒಯ್ದು ಹೊನ್ನೂರು ಕಿಡಾಕರ ಯಾವ ಜಾನಾಗ ಯಾವ ಊರಾಗ ಯಾವ ಸ್ಥಾನ ಮಾಡ್ದ ಮುಕ್ಕಮ್ ಎಲ್ಲಿ ಮಾಡ್ದ ಸದ್ಯ ಹಲ್ಲಿ ಪೂಜೆ ಅದ ಊರಾಗ ಯಾವ ಊರ ಯಾವ ಊರ ಅಂತ ಕೇಳ್ದ ಯಾನ್ ಹೇಳಿದ್ರಿ ಅಪ್ಪ ಭಯಾರ ಮಠಕ್ಕೆ ಹೋದತ್ತ ಎಲ್ಲಿ ಹುಡ್ಜಂತೆ ಭಯಾರ ಮಠ ಎಲ್ಲಿ ಮಾಕಡ ಚೌಕದಲ್ಲಿ ಭಯಾರಕ್ಕೆ ಹೋದತ್ತ ಭಯಾರಕ್ಕೆ ಜಾಗ ಮಾಡಿ ಮುಂದೆ ವಿಶಾಲ ಗಟ್ಟಿಗೆ ಹೋದ
ವಿಸಾಳಗಟ್ಟಿಗೆ ಜಾಗ ಮಾಡಿ ಹೊನ್ನೂರಕ್ಕೆ ಹೋದ. ಅದಕ್ಕೆ ಸದ್ಯ ಕೇಳಿದ ಆ ಊರಾಗ ಹೋದ್ರ ಜಾಗ ಸಿಗಬೇಕು. ಏನಂದಳ, ಜೀಪ್ ನಿಮ್ಮದು, ಖರ್ಚು ನಮ್ಮದು, ಎಲ್ಲ ನಮ್ಮದೇ ಅಂತ ಖಾಲಿ ಬರ್ತಾಳತ್ತಲ್ಲಿ. ಹೌದು. ಈ ಸದ್ದ ಕಮಿಟಿ ಪಚ್ಚ ಯಾರತ್ತ ಆಕಿ ಬಾಯಿ ಅಂದಳು. ಕಮಿಟಿ ಪಚ್ಚ ಆದ್ರೆ ಹಾಡೋರು ಕಚ್ಚಿ ಪಚ್ಚತ್ ಹಿಂದಿನ ನಾವು ಅವ್ ಗಂಡು ಮರಿ ಹಂಗ ಗಾಡಿ ಕಾಯ್ದಾನ ಇಟ್ಟಿಟ್ಟವ. ಅದಕ್ಕೆ ಹೇಳ್ತಲ್ಲ ನಿನಗ, ಈ ಸದ್ಯ ಎಲ್ಲಿ ಹೋಗ್ಬೇಕಾಗಿದ್ರ ಕಮಿಟಿಯವ್ರಿಗೆ ನೀನು ಖರ್ಚು ಹಾಕು, ನಾನು ಹಾಕ್ತ. ಹೌದು. ಸದ್ದ ಹೊನ್ನೂರಕ್ಕೆ ಒಯ್ದು ಇಡಾಕ್ರ ಯಾವ ಊರ ಯಾವ ಸ್ಥಾನ ಗದ್ದಿಗೆ ಅದ ಒಂದು ಪೂಜೆ ಸದ್ಯ ಅಲ್ಲಿ ನಿನ್ನ ಭಯ್ಯಾರು ಮತ್ತು ನೀವು ವಿಷ ಕಟ್ಟಿ ಕೂತ್ ಹೋಗ್ಯ, ನಿನ್ನ ಭಯ್ಯಾರಿಲ್ಲ ಯಾನು ಇಲ್ಲ. ಯಾವ ಊರಾಗ ಮುಕ್ಕ ಮಾಡಿ ಹೋದ ಆ ಊರಾಗ ಸದ್ಯ ಗದ್ದಿಗೆ ಅದ, ಪೂಜೆ ಅದ. ಸದ್ಯ ಅಲ್ಲಿ ಸಿದ್ದೋಟಿಗೆ ನಡೆದ ನೋಡ್ಲಾಕ ಕಾಣಿಸ್ತದ. ಹೊನ್ನೂರು ಸಿದ್ಧ ಹಾನಲ್ಲಿ ಈಗ. ಹೌದು ಬಾಯಿ ನಿನ್ನ ದೇವ್ರದ್ದು ನಿನ್ನ ಮಠ ಮಂದಿ ನಿನಗೆ ಗೊತ್ತಿಲ್ಲ, ಸುಮ್ಮ ಹಾಳ್ಕತ್ತಿ ಹಲವಲ್ಕತ್ತಿದಿ. ಹೌದು. ಕಮಿಟಿ ಅವ್ರು ಹರಿಯ ತಯಾರ, ನೀ ನಿಮ್ಮ ಖರ್ಚು ಹಾಕು, ನಾ ಹಾಕ್ತ. ಇದು ಆ ಊರಾಗ ಹೋಯ್ತ ಹೊನ್ನೂರು ಸಿದ್ಧ ಮಾಳಿಂಗ್ರ ಇಲ್ಲಿ ಮುಕ್ಕ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಲ್ಲಿ ತಳ ಬಿಟ್ಟು ಹೊನ್ನೂರಕ್ಕೆ ಹೋಗ್ಯಾನ ಅನ್ನೋದು ನಾ ಸಿದ್ಧ ಮಾಡ್ತ. ಹೌದು. ಹೌದು. ಭಯಾರ ಹೇಳಿ ನೀ ಸಿದ್ಧ ಮಾಡು. ಹೌದು. ಇನ್ನ ಈ ಮುತ್ತೆ ಅವ್ರವ ಕಮಳೆ ಅವ ಇನ್ನ ರೊಕ್ಕ ಕೊಟ್ಟು ಹೋದಲ್ರಿ ಅವರು. ಇಲ್ಲೊಂದು ಹಂಗರಿಗೆ ಅದ, ಹಂಗರಿಗೆ ಇಲ್ಲೇ ಒಂದು ಅದ. ಕಲ್ಲಂಗಡಿ ಜೇವರಿ ತಾಲೂಕದ ಹಂಗರಿಗೆ ಅದ ಅಲ್ಲಿ. ಹೌದು. ಹೌದು. ಜೇವರ್ಗಿ ತಾಲೂಕು. ಇಲ್ಲಿ ಬಬಲಾ ಜಾಡ್ರ ಬಬಲಾದಿ. ಹೌದು. ಈ ಕಡೆ ಮುಂದೆ ಸಿಮಿತ್ ಹಾಟು ಮುಂದೆ ವಿಷ ಕಟ್ಟಿ ಮುಂದಿನ ಮಗಲ ಹಂಗರಿಗೆ ಅಂತೇಳ ಊರದ. ಹೌದು. ಹೌದು. ಹಂಗರಿಗೆ ಅವ ನೋಡೋಣ, ಹಂಗರಿಗೆ ನಾನು ರೊಕ್ಕ ಕೊಟ್ಟವ್ರಿಗೆ ನಾನು ಯಾಕೆ ಬಂದಾನ ಈ ಕಡೆ ಅಂದನ. ಹೌದು. ಹೌದು. ಆದ ಕಾರಣ ಸದ್ಯ ಹಂಗರಿಗೆ ಅಂತ ಊರದಲ್ಲಿ ಆದ ಹಂಗರಿಯಾಗ ಹೊನ್ನೂರು ಸಿದ್ಧನ ಗದ್ದಿಗೆ ಅದ, ಪೂಜೆ ಅದ, ಮುಕ್ಕ ಮಾಡಿ ಆಗ ಊರುಗೌಡ್ರಿಗೆ ಆಶೀರ್ವಾದ ಕೊಟ್ಟು ಹೋಗ್ಯಾನ. ನಾ ಸಿದ್ಧ ಮಾಡ್ತ ಭಯಾರದಾಗ ಅವನು ಸ್ಥಾಪನಾ ಆತ, ನೀ ಸಿದ್ಧ ಮಾಡು. ಹೌದು. ಯಾಕೆ ಸುಳ್ಳು ಹೊಡಿತೀಯ ಬೈ? ಓ ಸುಳ್ಳು ಹೇಳಲಿ ಮತ್ತಿ ಬೇಕು, ಗೊತ್ತಿದ್ರೆ ಹೇಳ್ಬೇಕು ಸಿದ್ದೋಟಿಯಾಗ. ಹೌದಾ? ಸದ್ಯ ಹಂಗರಿಗೆ ಮಠದಾಗ ಸದ್ಯ ಸಿದ್ದೋಟಿಗೆ ಅದ. ಮತ್ತೆ ಇದ್ರ ಬಿಟ್ಟು ಮತ್ತೊಂದು ಊರಾಗ ಅಲ್ಲಿ ಮುಕ್ಕ ಮಾಡಿ ಹೋಗ್ಯಾನ. ಆ ಊರಲ್ಲಿ ಮುಂದಿನ ಹೆಸರು ಹೇಳು. ಹೌದು. ಎಂತ ಗಂಟೆ ಬಿದ್ರು ಶಿವಹರಿ ಬಾರ್ಲೆ ಇಲ್ಲ ಹೇಳ್ತೀನಿ. ಮಾತು ಸುಳ್ಳು ಹೇಳಲಿ ಪರಿ ಅದ. ಮತ್ತೊಂದು ಯಾವ್ದ ಕೇಳ್ದ, ನನಗೆ ಫಸ್ಟ್ ಬರೋಲ್ಲ ಅಂದಳು. ಹೌದು. ನನಗೆ ಕೇಳ್ತಾಳ, ಅಮೋಘಿಸಿದಕ್ಕೆ ಬೆತ್ತಿ ಅವ ಕೊಟ್ಟ, ಪ್ರಸಾದ ಗಂಟಿ ಅವ ಕೊಟ್ಟ, ಕಂಬಳಿ ಯಾರು ಕೊಟ್ಟರು? ಕಂಬಳಿ ಯಾರು ಕೊಟ್ಟರು ಅಂತ ಕೇಳ್ತಿ ಬೈ. ಹಗಲು 12 ವರ್ಷ, ವಿರಳ 12 ವರ್ಷ, 24 ವರ್ಷ ತೆಪ್ಪಲಾರ್ದೆ 1000 ವರ್ಷ ಭಕ್ತಿ ಮಾಡಿ ಅಮೋಘಿಸಿದ್ದ ಸಾಣಿ ಬೇರಾಗಿ ಸೌಂದ ಸಿರಗಾಂತ ಕೊಟ್ಟಾಗಿ ನೆವದು. ಹೌದಾ? ಯಾನ ಬೇಡ್ತಿ ಬೇಡ ಅಂದಕ್ರ ಹಾಮದ ಕಂಬಳಿ ನೇಮ ಕಾಂಜಿನ ಕಂಬನಾಗಿತ್ತು ಕಂಬಳಿ. ಹೌದು. ಹೌದು. ಅಮೋಘಿಸಿದ ಪರಮಾತ್ಮ ಕೊಟ್ಟ, ನೇಮದ ಬೆತ್ತ ಕೊಟ್ಟ. ಹೌದಾ? ಪರಮಾತ್ಮ ಯಾರು ಕೊಟ್ರತ್ ಕೇಳ್ತಾಳಕಿ. ಹೌದು. ಪರಮಾತ್ಮಗೆ ಸೃಷ್ಟಿ ಪಾಲನಕರ್ತ ಜಗ ನಿರ್ಮಾಣ ಮಾಡವನಿಗೆ ಯಾರು ಕೊಟ್ರತ್ ಕೇಳ್ತಾಳ ಬಾಯಿ. ಬರೋಬರಿ ಅದ. ಅದೊಂದು ಇದು ಓದೇಳ ಬೋಷಿ ದೇವಿ ಪುರಾಣ. ಪರಮಾತ್ಮ ಅಕ್ಕಿ ಕೊಟ್ಟಾನ, ಎಲ್ಲ ಬೇಡಿ ನಿತ್ತ ಬಳಕ ಪರಮಾತ್ಮ ಅಕ್ಕಿ ಕೊಟ್ಟಾನ, ಅಕ್ಕಿ ಅವನಿಗೆ ಏನು ಕೊಟ್ಟಿಲ್ಲ. ಹೌದಾ? ತಲೆ ಕಲ್ ಹೊಡ್ಕೊಂಡ್ರು ಕೇಳುದಿಲ್ಲಕ್ಕಿ, ತಾನೇ ಹೊಡೆಯಕಿ. ಅದಕ್ಕೆ ಹೇಳ್ತಾಳೆ ನಿನಗೆ, ಹಾಮದ ಕಂಬಳಿ ನೇಮದ ಬೆತ್ತು ಒಡ್ಡಿ ವಾಲ ಪ್ರಸಾದ ಗಂಟ ಪರಮಾತ್ಮನ ಸಂಗಟ ಕರ್ಕೊಂಡು ಶಿವಸ್ಥಾನ, ಶಿವನ ಗದ್ದಿಗೆ ಶಿವಸ್ಥಾನ. ಹೌದು. ಮಾಯಿ ಮಕಣಾಪುರದಾಗ ತಂದು ಗುರುವಿನ ಬಿಟ್ಟಕ್ಕೆ ಮೂಲಪೀಠ ಮೊಮ್ಮೆಟ್ ಕೇಳ್ದ ಅಮೋಘಿಸಿದ್ಗ. ಹೌದು. ಪರಮಾತ್ಮನ ಶಿವ ಮಾಡ ಅಂತೇಳಿ ಅಮೋಘಿಸಿದ ಪರಮಾತ್ಮ ಕೊಟ್ಟಾನ. ಕಂಬಳಿ ಏನು ಹೇಳ್ದಲ್ಲ, ಬ್ರಹ್ಮ ವಿಷ್ಣು ಮಹೇಶ್ ಅವ್ರು 3 ಮಂದಿ ಕೂಡಿಕೆ ಬೆಜ್ಜ ಹಾಕಿ ಅಕ್ಕ ಅಗ್ನಿ ಮುನಿ, ಉದಕ ಮುನಿ, ವಾಯು ಮುನಿ ಜಗ ಹಾಲ ತತ್ವದಿಂದ ಋಷಿಗಳ ರೋಮದಿಂದ ತಯಾರಂತ ಹಾಮದ ಕಂಬಳಿ. ಬರೋಬರಿ. ಅದೇ ಕಂಬಳಿ ಅಮೋಘಿಸಿತ್ತಂದಾನ. ಮಲ್ಲ ಕಂಬಳಿ ಅಲ್ಲಿ ಯಾರು ಮಾಡಿಟ್ರು, ಮಾಳಿಂಗ್ರ ಹೋಗಿ ಯಾವಾಗ ತಂದ. ಇದು ಬೇಕು ಮತ್ತ ಮಾಳಿಂಗ್ರಾಗ ಜಕರಾಗ ಕಂಬಳಿ ಬರ್ಬೇಕಾಗಿದೆ. ಹಳ್ಳಿ ಹಣಮರ ಡೆಳ್ಳಿ ಭಾಷಣ ಪಟ್ಟಣದಾಗ ಅಲ್ಲಿ
ಕಂಬಳಿ ಎಲ್ಲ ಒಡ್ಡಿ ಭಾಷಾನ ಆದ್ನಿಂದಾಗಿದ್ದ ಬಳಕ ಬಂದ ಬಳಕ ಇವ್ರಿಗೆ ಕಂಬಳಿ ಬಂದದ ಮಲ್ಲ ಕಂಬಳಿ ಕೈಲಾಸದಿಂದ ಮಾಳಿಂಗರ ತಂದು ದೊಡ್ಡ ಖದ್ದಿ ಮತ್ತೆ ಅಮೋಘಸಿದನ ಹಾಲು ಮತ್ತವನೇ ಅಂದಿ ಮಾಳಿಗರೇನು ಹಾಲು ಮತ್ತವನೇ ಅಂದಿಲ್ಲ ಅಮೋಘಸಿದನ ತಾಯಿ ತಂದಿ ಹೆಂಗ್ ಬಂದ ಹೇಳಿ ಗುರ್ತಾಯಿ ನೀ ದೊಡ್ಡಕ್ಕಿ ಬಡ್ಡಿ ಬಂದಿ ಅಂದಿದ್ದೀನಿ. ಹೌದು ಹೌದು ಮಾಳಿಂಗರಾಗೆ ಅಮೋಘಸಿದ್ಗ ಜನ್ಮ ಕೊಟ್ಟ ತೆಳಗ ತಂದವ ಯಾರು ಬರ್ಲಿ ಚಾ ಬರ್ಲಿ ನಾವಂದ ನಮ್ಮ ಸುತ್ತಿನೇ ಸಾರ್ತದ ಅಮೋಘಸಿದನ ಹೊಟ್ಟಿ ಒಳಗೆ ಖಾರಿಕ ಭಂಡಾರದಿಂದ ಹಳದಾಗಿ ಬೇಡಕ್ರೆ ಕೊಂತೆವ ಹೌದು ಮಾವನ ಬರುವಿರ್ಲಾಕ ಬೇಕು ಹೌದು ಭಾವನ ಅವತಾರ ಉದೂಷಿದನಂತ ಕಡಕ್ ಅವತಾರ ಬೇಕು ಹೌದು ಅಮೋಘಸಿದನ ಬರುವ ಬೇಕಂದ್ರೆ ಅಮೋಘಸಿದನೇ ನನ್ನ ಹೊಟ್ಟಿಲಿ ಹುಟ್ಟಿ ಬರ್ಲತ್ತೇಳಿ ಭಕ್ತಿ ಮಾಡಿ ಹಡ್ದಂತ ಮಗ ಅಮೋಘ ಮಲಕಾರ್ಸಿದ್ದ ಅದಕ್ಕಲ್ಲೇ ನಮ್ಮ ಮಠ ಮನೆಗೆ ಅಮಶಿದನ ಅವತಾರ ಮಲಕಾರ್ಸಿದ್ದ ಉರಿಗಣ್ಣ ಕಿರಿಜಡಿ ಹೊಳೆಯುದ ಬಂಗಾರ ಕಲಿಯುಗದಾಗ ಒಂದು ಕೃಷ್ಣನ ಅವತಾರ ನಂಬಿದ ಭಕ್ತರು ಯಾಗೇನ ಸಾಕಿರಂತ ದುರುಳಿಸಿದ್ದ ಮಲಕಾರ್ಸಿದ್ಗ ಅಮೋಘಸಿದನ ಅವತಾರೇ ಅಂದಾರ. ಹೌದು ಹೌದು ಅಮೋಘಸಿದ ಮುತ್ಯಾತನ್ರಿ ಅವನ ಅವತಾರ ಹೆಂಗ ತಾಳಕಿ ಇದು ಸೋಷ ಕಾಡ್ಲತ್ತದ ಬೇಡಕ್ರ ಕೊಂತೇವ ಬೇಡ್ಯಾಳ ಹೌದಾ ಮಾವನ ಬರುವ ಭಾವನ ಅವತಾರ ಬರ್ಲಿ ಕೊಂತೇವ್ ಹಳದಾಗ ಬೇಡಿ ಅಂತ ಮಗ ಹಳ್ದಾಳ ಯಾವಾಗ ಮಗ ಬೇಡದಳು ಅಮೋಷಿದನ ಅವತಾರ ಇದು ಆಯ್ಕೆಯಿಂದ ಮಲಕಾರ್ಸಿದ ಜನ್ಮ ತೊಳಗ ಟೈಮ್ ಬರ್ತದ. ಹೌದು ಹೌದು ಅದಕ್ಕೆ ನೀ ಹೇಳ್ತೀರ ಸಿದ್ರೊಳಗೆ ಶಿವಗ್ಯಾನಿ ಮಾನವ್ರೊಳಗೆ ಮನಿಗ್ಯಾನಿ ದೇವ್ರೊಳಗೆ ದೇವ್ಗ್ಯಾನಿ ಹೌದು ಶಿವನಲ್ಲಿ ಶಿವಗ್ಯಾನಿ ಬರ್ಲಿ ಅವತಾರ ಬೀರ ದೇವ್ರ ಪರಮಾತ್ಮನ ಅವತಾರದ ಬಾಯಿಲಿ ಹೇಳ್ತೀರಿ ನೀವು ಪರಮಾತ್ಮ ಬೀರಪ್ಪ ಒಂದು ನಿಮ್ಮ ಅವತಾರ ಮಾಡ್ಲಕ್ಕೆ ಬರ್ತದೆ ನಮ್ಮಲ್ಲಿ ಬಳ್ಳಲ್ಲ ಓಕೆ ಬಾಯಿ ವಿಚಾರ ಹಾಕಿ ಮಾತಾಡ್ತವ ಯಾವುದು ಬಟ್ ಏನಾದ ತಳದ್ ಹಿಡ್ದು ಬಂದದ ಹಂಗೆ ಹೋಗ್ಬೇಕಾಗ್ತದ. ಹೌದು ಅದು ಬಿಟ್ಟು ಕೇರ ನೀ ಎಲ್ಲಾರು ಯಾರೇ ಮಾತಾಡಿ ಯಾರೇ ಸೋಡ್ಸೋ ನಡೆಯಂಗಿಲ್ಲ. ಹೌದು ಅಮೋಘನ್ ಪುರ್ತ ಅಟ್ಟೆ ಮಾತಾಡು ತೆಳಗ್ ಬರಬೇಡ. ಬರ್ಲಿ ಅದಕ್ಕೆ ಆದಿಗೊಂಡನ ಭೂಮಿನ ಎಲ್ಲದ್ ನಿನಗೆ ಸಿಗಲ್ದ ಬೈ ಎರಡು ಸಂದಾದ್ರೆ ಮೇಲಾಗಿ ಹಂಗರಿಗೆ ಒಳಗೆ ಬಂದ ಜಾಗ ನಿನಗೆ ಹೇಳಿದ ಬೀರ ದೇವರಿಗೆ ಒಯ್ದು ಇಟ್ಟಂತ ಮಾಳಿಂಗರಾಯ ಹಂಗರದಿಂದ ಹುಂಡಕ್ಕೆ ಹೋಗ್ಯಾನ ಇನ್ನೊಂದು ಊರಿಗೆ ಹೋಗ್ಯಾನ ಆ ಊರ ಹೇಳು. ಹೌದು ಅದಕ್ಕೆ ನಮಗೆ ಮುದೇವ್ರಿಗೆ ಯಾನ ಬರ್ಲತ್ತಾಳಕಿ ಸುಮ್ಮ ಯಾನೆ ಗೊಳ ಕೊಡ್ನಿ ಯಾನ ಕೇಳೋದು ಪ್ರಶ್ನೆ ನಿರ್ತಿ ಕೇಳಿದೆ ಅಂದ್ರೆ ನಿರ್ತಿ ಹೇಳ್ತೇವೆ. ಹೌದು ಹೌದು ಅಡ್ತಾರ ಜನ ಕೇಳಿದ್ರೆ ಅಡ್ತಾರ ಹೇಳ್ತೇವೆ ಎರಡುತ್ತೆ. ಅದಕ್ಕೆ ಇವೆಲ್ಲ ಪ್ರಶ್ನೆ ಕಮಿಟಿ ಹಂಗೆ ಇರಲಿ. ಹೌದು ಇಲ್ಲ ಇಲ್ಲ ಮುಂದಿನ ವರ್ಷ ತನಕ ಇಲ್ಲೇ ಹೇಳ್ತಾಳೆ ಶಾಣೆ ಹೇಳ ಇದು ಲಾಸ್ಟಿಗೆ ಬಂದು ಇದು ಒಂದರ ಹೇಳು ಕೇಳ್ರಿ ಹುಲಿಜಾಂತಿ ಒಳಗೆ ಬಬ್ಬುಲಿ ಬನದ ಆದಲ್ರಿಪ್ಪ ಆ ಬಬ್ಬುಲಿ ಬನದಾಗ ಮಾಳಿಗರ ನಿಜ ಆಗದ ಆದ್ರಿ ಆ ಬಬ್ಬುಲಿ ಬನದಾಗ ಮಾಳಿಗರನಿಕ್ಕಿಂತ ಮೊದಲು ಯಾವ ದೇವರಿದ್ದಲ್ಲಿ ಅದು ಭೂಮಿ ಯಾರ್ದು ಆ ಭೂಮಿಗೆ ಯಾನಂತ ಕರಿತಿದ್ರು ಮಾಳಿಗರ ಇರೋಕ್ಕಿಂತ ಆ ಊರು ಭೂಮಿ ಮಾಲಕ್ ಅದಕ್ಕೆ ಜಮೀನಕ್ಕೆ ಮಾಲಕರು ಯಾರಿದ್ರು ಹೇಳ್ತಾರೆ. ಲಾಸ್ಟಿಗೆ ಮುಂದಿನ ಸರಿ ಒಂದರ ಹೇಳ್ಬಾಯಿ ಹುಲಿಜಂತಿದೆ ಕೇಳಿ ತಳದು ಹೌದು ಬಬ್ಬುಲಿ ಬರ್ದಾಗ ಮಾಳಿಗರಾಗ ಏನು ಮುಂಡಸ್ ಹತ್ತದ ಆ ಜಾಗಿಂದ ಕೇಳಿದ ಅದು ಮೊದಲು ಯಾರ ಜಾಗಿತ್ತು ಮಾಳಿಗರಾಗ ಹೆಂಗೆ ಬತ್ತು ಮೊದಲು ಅದ್ರ ಮಾಲಕರು ಯಾರು ಹೇಳ್ತಾರೆ. ಭಜನಾ ಎಲ್ಲಿ ನಡೆದವು ಮನುಷ್ಯ ಅಂತ ಕಾರ್ಯಕ್ರಮ ಅಲ್ಲಿ ಹಾಡ್ಕಿ ಮೇಳ ಭಜನ ಅವ ಹಾಡ್ಕಿನಿ ಅವ ಅದೇಂತ ಅವರು ಸಡು ಬಿಡ್ಲಾರ ತೋಲತ್ತಾರ ಊಟ ಮಾಡಿ ತೊಗೊಂಡ್ರ ಊಟ ಮಾಡ್ಯಾರ ಚೂಡ ಮಾಡ್ಯಾರ ನಮ್ಗೊಂದು ಬಿಟ್ಟು ತೊಗೊಂಬರ್ರಿ ಬಾಯಿ ಹೊಲಸ ಆಗ್ಯದ. ಇಲ್ಲಿ ರೊಟ್ಟಿ ಖಾರಿ ಬೆಳೆಯೋದು ಇಲ್ಲಿ ಚೂಡ ಸಿಗಲ್ಲ. ಆದ ಕಾರಣ ಈ ಪುಣ್ಯ ಭೂಮಿ ಒಳಗೆ ಆದಿಶಕ್ತಿ ರೆಬಕೋವೆ ಬಂದಿಲ್ಲಿ ಕೇಂದ್ರ ವಾಸ ಮಾಡಿ ಈ ಪುಣ್ಯ ಭೂಮಿ ಒಳಗೆ ನಮ್ಮ ಮಠ ಮನೆಯಾಗ ಸದ್ಯ ಬೆವರಿಗೆ ಗುರುಮನೆ ಅದ ಅರಕೇರಿ ಅರಮನೆ ಅದ ಮಾಯಿ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಅದ ಉಮ್ಮದಿ ಮಠ ಕುಚನೂರು ಮಠ ನಮ್ಮ ಮಠ ಮನೆ ಒಳಗೆ ಬಲ್ಲಾಟ ದೇವರ ಉಮ್ಮದಿ ಮಲಕಾರಿಸಿದ್ದ ಕುಚನ ಮಾದಣ್ಣ ಭೇಟಿ ಜಗತ್ತಿನೊಳಗೆ ಖರೆ ಎಲ್ಲ ಮಠ ಮನೆಯಾಗಿ ನಾನು ಗೊತ್ತಿಲ್ಲದ ಮಠ ಮನೆ ಇದು ತಪ್ಪ ಅಂದ ಬಳಿಕ ಹಿಂಗೆ ಕಟ್ಟಾಡ ಇದೆಲ್ಲ ಗುಡಿ ನೋಡ್ನ ಅಂದ ಖರೇನೇ ರೇಬ್ಕೋ ಇಲ್ಲೇ ಬಂದು ನಿಂತಾಳತ್ ಹಿಂಗೆ ಅನ್ಸಕತ್ತದ. ಇಂಥ ಗುಡಿ ಹಂಗೆ ದ್ವಾರ ಬಾಗಿಲು ಹೆಂಗೆ ನಮ್ಮ ಮಠ ಮನೆ ದೊಡ್ಡ ದೊಡ್ಡ ದೇವ್ರ ಕಡೆಲ್ಲ
ಹಿಂಗೆ ಕಟ್ಟಾಡ ಹಿಂಗೆ ದೇವಸ್ಥಾನ ಯಾವ ಮಠ ಮನಾಗ ಮಾಡಿಲ್ಲ. ಎಲ್ಲ ಕಡೆ ಹೋಗಿ ಬರ್ತೀರಿ ನೋಡ್ರಿ, ನೀವು ಸುಳ್ಳು ಹೇಳಂಗಿಲ್ಲ. ಬೇವ್ರಿಗೂ ಹಂಗೆ ಅದು. ಯಾವ ಮಠ ಮನೆ ಎಲ್ಲ ಹಂಗೆ ಅವ. ಈ ಊರು ಪುಣ್ಯ ಎಂಥದ ಲೆಕ್ಕ ಹಾಕಿ ನೋಡಿ, ಜಾಗ ಎಂಥದು, ಇಂಥ ಕಟ್ಟಡ ಎಂಥದ್ದು ಮಾಡಿರಿ. ಇಂಥ ಪುಣ್ಯ ಹೋಳಿ ಒಳಗೆ ನಮ್ಮ ಶಿವ ಮಾಡ್ಲಿಕ್ಕೆ ಕರೆಸಿರಿ ಅಂತ ನಮ್ದೊಂದು ಪುಣ್ಯನೇ. ಯಾಕಂದ್ರೆ ಎಲ್ಲ ಬರ್ಲಕ್ಕೆ ಬರ್ತಕ್ಕರಿ ದೇವ್ರ ವಿಷಯದಾಗ ಮಾಡೋದು ಭಾಳ ಕರ್ತವ್ಯ. ಸಮಾಜ ಏಕದಿಂದ ಮಾಡ್ರಿ ಅಂತ ಹೇಳಿ ಇದೆಲ್ಲ ಆಗ್ಯದ. ಅದಕ್ಕೆ ಊರೆಲ್ಲ ಕೂಡಿ ಅದ್ರ ಮೇಲೆ ನೆದರತ್ ಹೇಳಿ ಪ್ರೇಮದಿಂದ ಇಂಥ ಗುಡಿ ಆತಿರ್ತದೆ. ಒಬ್ರಿಬ್ರು ಮಾಡಿದ್ರೆ ಆಗೋದಿಲ್ಲ. ಎಲ್ಲರ ಭಕ್ತಿ ತಾಯಿ ಮೇಲೆ ಆದತ್ ಹೇಳಿ ಕೇಳಿದ್ರೆ ಇಂಥ ಜಾಗ, ಇಂಥ ಪುಣ್ಯದ ಮೇಲೆ ಇಂಥ ಕಟ್ಟಡ ಆತಿರ್ತಾವ. ಅದಕ್ಕೆ ಆ ಬಾಯಿ ಪ್ರಶ್ನೆ ಏನ್ರಿ ಉಳಿದ್ರ ಜನಕ್ಕೆ ಯಾರಿಗೆ ತರ್ಕಿದ್ರು ಹೇಳ್ರಿ ಹೇಳ್ತಾ ಮೇಲಾಗಿ ಯಾಕೆ ಈ ಲಾಸ್ಟಿಗೆ ಕೇಳಿದ ಅವೆಲ್ಲ ಬಿಟ್ರೆ ಇದು ಒಂದರ ಎಕರೆ ಹುಡ್ಜಿ ಅಂತಿದ್ದು ಹೇಳಿ ಅಂತ ಹೇಳಿಕೆಂದ್ರೆ ನಮ್ಮ ಬಾಯಿಗೆ ಕೇಳ್ಕೊತದ. ಅದಕ್ಕೆ ಮುಂದಿನ ಸಂದಿಗೆ ಅದು ಒಂದರ ಹೇಳಿ. ಯಾಕ್ರಿ ಏನು ಮಾಡ್ಯಾಳ? ಸುಮ್ಕೊಂಡ್ರಿ ಯಾನ ನಮಗೆ ಹಿಡ್ಸಿನಿ. ಅಡ್ಡ ಮಾತಾಡ ಚಾ ತಗೊಂಬನಿ. ಯಾರಿಗೆ ಹೋಗತಿ? ನಮಗೆ ರೊಕ್ಕ ಕೊಡು, ನೀವು ಹೋಗ್ಬಿಡ್ತೇವೆ. ಬಂತೇವಮ್ಮ, ಬರ್ತಲ್ಲ ಅವನಿಗೆ. ಹಾಂ ಬರಲ್ಲ. ಬರಲ್ಲ ಅವನಿಗೆ. ಬರಲ್ಲ ಅವನು, ಬರಲ್ಲ ಹೇಳ. ಹೊಸದಾಗಿ ನಡೆಯಲ್ಲ, ಬಂದಂಗೆ ಹೊಡೋದಿಲ್ಲ. ಹಳ್ಳಿಲ ಹಾಲಕ್ಕಿ ಬಳ್ಳಿಲ ಬೆಳ್ಳಿ ತಿನ್ನಸಿದ ನಲ್ಲಣ್ಣ. ಹಳ್ಳಿಲ ಹಾಲಕ್ಕಿ ಬಳ್ಳಿಲ ಬೆಳ್ಳಿ ತಿನ್ನಸಿದ ಬೆನ್ನಿಗೆ ಬಿದ್ದು ತಂಗ್ಯಂತ ತಿಳದ ಮುಟ್ಟಿಸಿದ್ಯಾರು.